ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ವ್ಯಾಕ್ಸ್ ಗುಂಡು ಅಲ್ಲಿ ಗೋಲ್ಡಲ್ಲಿ ನಾವು ಯಾವ ಥರ ಜ್ಯುವೆಲರಿನ ಮಾಡಿಸ್ಕೊಬೋದು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಯಾಕಂದರೆ ಲೈಟ್ ವೆಯ್ಟಲ್ಲಿ ಈ ಥರ ನಾವು ಯಾವುದೇ ಒಂದು ಫಂಕ್ಷನ್ಸ್ಗೆ ಆಗಿ ಲೈಟ್ ವೆಯ್ಟಲ್ಲಿ ನಾವು ಮಾಡಿಸ್ಕೊಬೋದು. ಇವಾಗಿನ ಗೋಲ್ಡ್ ರೇಟಲ್ಲಿ ನಾವು 7350 ರುಪೀಸ್ ಇದೆ. ನೆಕ್ಸ್ಟ್ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ 2026ಗೆ 10,000 ದಾಟುತ್ತೆ. ಯಾಕಂದರೆ ಇಷ್ಟಿಷ್ಟು ನೋಡಿ ಎಷ್ಟು ಡೀಟೇಲಿಂಗ್ ಆಗಿರೋಂಥ ಗುಂಡು. ಓನ್ಲಿ ಗ್ರಾಮಿಗೆ 4 ಗುಂಡು ಇಲ್ಲಾಂದರೆ 5 ಗುಂಡನ್ನ ತೂಗುತ್ತೆ. ಅಂದರೆ ಡಿಪೆಂಡ್ ಅಪಾನ್ ಡಿಸೈನ್ಸ್ ಮೇಲೇನು ಈ ಥರ ಆಗುತ್ತೆ. ಈ ಥರ ಗುಂಡುಗಾದರೆ ಗ್ರಾಮ್ಗೆ ಒಂದು 10-15 ಆಗುತ್ತೆ. ಈ ಥರ ಗುಂಡುಗಳಾದರೆ 4 ಆಗುತ್ತೆ. ಅಂದರೆ ಡಿಪೆಂಡ್. ಯಾಕಂದರೆ 4 ಗುಂಡು ನಾವು ಒಂದು 5 ಗ್ರಾಮ್ ತೊಗೊಂಡ್ಬಿಟ್ಟು ಅದನ್ನು ಜ್ಯುವೆಲರಿ ಆಗಿ ಕನ್ವರ್ಟ್ ಮಾಡ್ಬೋದು. ಈ ಪಂಪ್ಕಿನ್ ಟೈಪ್ ಗುಂಡು ಇದರಲ್ಲಿ ಬೀಡ್ಸ್ ಸೇಮ್ ಪಂಪ್ಕಿನ್ ಥರನೇ ಬೀಡ್ಸ್ನ ನಾವು ತೊಗೊಂಡು ಜ್ಯುವೆಲರಿನ ಮಾಡ್ಕೊಬೋದು. ಇದು ನೋಡಿ, ಇದನ್ನು ಲೋಳೆದು ಬೀಡ್ಸ್ ಅಂತ ಕರೀತಾರೆ, ಇಲ್ಲ ಏನಂದ್ರೆ ರೈಸ್ ಬೀಡ್ಸ್ ಅಂತಲೂ ಕೂಗ್ತಾರೆ. ಈ ಥರ ಬೀಡ್ಸಲ್ಲಿ ಇದು ನೋಡಿ, ಇದು ಸಣ್ಣ ಸಣ್ಣ ಇದು ನೋಡಿರ್ತೀರ ಎಲ್ಲದನ್ನು ಗುಂಡು ಮಾಲದಲ್ಲಿ ಇದು ಜಾಸ್ತಿ ಯೂಸ್ ಮಾಡೋವಂಥದ್ದು. ಇದು ಈ ಥರ ಗುಂಡನ್ನ ಒಂಥರ ವ್ಯಾಕ್ಸ್ ಗುಂಡಲ್ಲಿ ಜೋಮಾಲೆ ಗುಂಡು ಆ ಥರ ಅಂತಾರಲ್ಲ, ಆ ಥರ ಗುಂಡನ್ನ ನಾವು ಆ ಥರ ಸರನ ಮಾಡ್ಕೊಬೋದು. ಇದನ್ನು ಬೀಡ್ಸ್ಗಾದರೂ ಯೂಸ್ ಮಾಡ್ಕೊಬೋದು, ಇಲ್ಲ ನಮಗೆ ನಾರ್ಮಲಾಗಿ ಥ್ರೆಡ್ಡಿಂಗ್ ಆದರೂ ಮಾಡಿಸ್ಕೋಬೋದು. ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಚೆನ್ನಾಗಿರುತ್ತೆ, ಇಲ್ಲ ಗುಂಡುದಲ್ಲಿ ಕಲರ್ ಬೀಡ್ಸ್ಗಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಡಿಪೆಂಡ್ಸ್ 3 ಲೇಯರ್ಸು 2 ಲೇಯರ್ಸ್ ಇದು ನೋಡಿ, ಈ ಥರ ಲೇಯರ್ಸಲ್ಲಿ ಮಾಡಿಸ್ಕೋಬೋದು. ಲಾಂಗ್ ಆದರೂ ಮಾಡಿಸ್ಕೋಬೋದು, ಶಾರ್ಟ್ ಆದರೂ ಮಾಡಿಸ್ಕೋಬೋದು, ಇಲ್ಲಾದರೆ ಚೈನ್ ಕನೆಕ್ಷನ್ ಆದರೂ ಗೋಲ್ಡ್ ಚೈನ್ ಕನೆಕ್ಟಿಂಗ್ ಆದರೂ ಮಾಡಿಸ್ಕೋಬೋದು. ಡಿಫ್ರೆಂಟ್ ಅವ್ರವ್ರ ಟೇಸ್ಟ್ಗೆ ಈ ಥರ ಪೋಣಿಸ್ಕೊಂಡು ಹಾಕ್ಕೋಬೋದು. ನೋಡಿ ಈ ಥರ. ಯಾಕಂದರೆ ನಮಗೆ ಗ್ರಾಮಿಗೆ ಒಂದು 10-15 ಬರುತ್ತೆ, ಕೆಲವೊಂದು 4-5 ಬರುತ್ತೆ, ಒಂದೊಂದು 6-7 ಬರುತ್ತೆ. ಈ ಥರನೂ ಡಿಪೆಂಡ್ ಅಪಾನ್ ಅದು ಇದು ವೆಯ್ಟಲ್ಲಿ ಇರುತ್ತೆ. ನೋಡಿ ಇದು ಅಷ್ಟೇ ಒಂಥರ ಹೆವಿಯಾಗಿ ಕಾಣಿಸೋಂಥ ಜ್ಯುವೆಲರಿನ ಅದನ್ನು ನಾವು ಟರ್ನ್ ಮಾಡ್ಕೊಬೋದು. ಇದು ನೋಡಿ, ಇದು ಈ ಥರ ಲೋಳೆ ಥರ ಅಂತಾರಲ್ಲ, ಲೋಳೆ ಇದು ಬರುತ್ತೆ. ಇದಕ್ಕೆ ನಾವು ಮಧ್ಯಕ್ಕೆ ಈ ಥರ ಪರ್ಲಲ್ಲಿ ಹಾಕ್ಕೊಂಡು ಇದು ನೋಡಿ, ಇದು ಇನ್ನೂ ಎಲ್ಲದಕ್ಕಿಂತ ಸ್ವಲ್ಪ ಹೆವಿಯಾಗಿ ಕಾಣಿಸೋ ಅಂಥರ ಗುಂಡು ಅಂತಾರೆ ಹೇಳ್ಬೋದು. ಈ ಥರ ನೋಡಿ, ಡೀಟೇಲಿಂಗ್ ಆಗಿರೋದು ರೈಸ್ ಡ್ರಾಪ್ಸ್ ಗುಂಡುನೇ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಸೇಮ್ ಬೀಡ್ಸ್ನ ನಾವು ಕನೆಕ್ಟ್ ಮಾಡ್ಕೊಂಡಿದ್ದರಿಂದ ತುಂಬ ಎಲಿಗೆಂಟನ್ನು ಕಾಣಿಸುತ್ತೆ, ತುಂಬ ಹೈಲೈಟಾಗಿ ನೋಡಿ ಈ ಥರ ಕಾಣಿಸುತ್ತೆ. ಯಾಕಂದರೆ ನಮಗೆ ಡಿಫ್ರೆಂಟಾಗಿ ಮಾಡಿಸ್ಕೊಬೋದು. ಇದು ನೋಡಿ, ಇದು ಎಷ್ಟು ಡೀಟೇಲಿಂಗ್ ಆಗಿದೆ, ಇದ್ರ ಮೇಲೆ ಫ್ಲವರ್ಸು. ಈ ಥರ ಗುಂಡನ್ನು ತಗೊಂಡು ಬಿಟ್ಟು ನಾವು ಮಾಡಿಸ್ಕೊಬೋದು. ಇಲ್ಲ ಅದೇ ಸೇಮ್ ಬೀಡ್ಸಲ್ಲಿನೇ ಅದೇ ಸೇಮ್ ಇವಾಗ ಅದು ಗುಂಡು ಎಷ್ಟು ದಪ್ಪ ಇದೆಯೋ ಸೇಮ್ ಅದೇ ಇದರಲ್ಲೇ ಬೀಡ್ಸನ್ನು ನಾವು ಕಲರ್ ಬೀಡ್ಸು, ಪಂಪ್ಕಿನ್ ಬೀಡ್ಸ್ ಆಗಿರ್ಬೋದು, ಇಲ್ಲ ಮಾಮೂಲಿ ರೈಸ್ ಬೀಡ್ಸ್ ಆಗಿರ್ಬೋದು, ಇಲ್ಲ ಪರ್ಲ್ ಆಗಿರ್ಬೋದು, ಯಾವುದೇ ಥರದ್ದು ನಾವು ತಗೊಂಡು ಅದಕ್ಕೆ ನಾವು ಹ್ಯಾಡ್ ಮಾಡ್ಕೊಬೋದು. ಇಲ್ಲ ಬೀಡ್ಸಲ್ಲಾಗಿದೆ ಥ್ರೆಡ್ಡಲ್ಲಿ ಈ ಥರ ನಾನು ತೋರಿಸ್ತೀನಲ್ಲ, ಈ ಥರ ಥ್ರೆಡ್ಡಲ್ಲಾದರೂ ನಾವು ಅದನ್ನು ಸರನ ಮಾಡ್ಕೊಬೋದು. ಇದು ನೋಡಿ, ಇದು ಪಂಪ್ಕಿನ್ ಬೀಡ್ಸ್ ಥರ ಇದಕ್ಕೆ ಕಲರ್ಸ್ನ ಇದು ಮಾಡಿದ್ದಾರೆ. ಅದೇ ಥರದಲ್ಲಿ ಕೆಲವೊಂದಕ್ಕೂ ನಾವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನಾವು ಸಣ್ಣದಕ್ಕೆ ನಾವು ಎಷ್ಟು ಜ್ಯುವೆಲರ್ಸಿನ ನಾವು ಆ್ಯಡ್ ಮಾಡ್ಕೊಳೋದ್ರಿಂದ ಅದು ತುಂಬ ಯುನೀಕಾಗಿ ಟರ್ನ್ಔಟ್ ಆಗುತ್ತೆ. ಯಾಕಂದರೆ ಒಂದೊಂದೂ ಒಂದೊಂದು ಥರ ಇರುತ್ತಲ್ಲ, ಆವಾಗ ಇನ್ನೂ ಚೆನ್ನಾಗಿ. ಇದು ನೋಡಿ, ಇದು ಟ್ರಯಾಂಗಲ್ ಶೇಪು ಇದಾಗಿರುತ್ತೆ. ಇದು ಮಾಮೂಲಿ ಜೋಮಾಲೆ ಗುಂಡು ಅಂತಾರಲ್ಲ, ಅದರಲ್ಲಿ ಡ್ರಾಪ್ಸಲ್ಲಿ ಬರೋವಂಥದ್ದು. ಇದು ನೋಡಿ, ಈ ಥರ ಟರ್ನ್ಔಟ್ ಮಾಡ್ಕೊಬೋದು. ನಾವು ಯಾವ ಥರ ಆದರೂ ಅಷ್ಟೇ ಆಗಲಿ, ನಾವು ಸಣ್ಣದಿಂದ ಇವಾಗ 10 ಗ್ರಾಮ್ಸ್ ಬಿಲೋ ತೊಗೊಂಡು ನಾವು ಅದನ್ನು ಹೆವಿ ಜ್ಯುವೆಲರಿಗೆ ಕನ್ವರ್ಟ್ ಮಾಡ್ಕೊಬೋದು, ಇಲ್ಲ ಸಿಂಪಲ್ ಆಗಾದರೂ ಮಾಡ್ಕೊಬೋದು, ಇಲ್ಲ 2-3 ಗ್ರಾಮ್ಸ್. ಯಾಕಂದರೆ ಇವಾಗಿರೋ ಗೋಲ್ಡ್ ರೇಟಲ್ಲಿ ನಮಗೇನು ಅಷ್ಟೊಂದೇನು ಕಮ್ಮಿ ಇಲ್ಲ, ಈ ಥರ ಕನ್ವರ್ಟ್ ಮಾಡ್ಕೊಬೋದು. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ನಮಗೆ ಈ ಥರ ಬಿಡ್ಸಿಂದ ಈ ಥರ ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಎಲಿಗೆಂಟಾಗೂ ಕಾಣಿಸುತ್ತೆ. ಎಲ್ಲಂದ್ರೆ ಒಂದು ಫಂಕ್ಷನ್ಸ್ಗೂ ವೇರ್ ಮಾಡೋಕ್ಕೋ ಅಂದರೆ ಕಮ್ಮಿ ಗ್ರಾಮ್ಸಲ್ಲಿ ನಾವು ಹೆವಿಯಾಗಿ ಕಾಣಿಸುತ್ತೆ ಅದರ ಡಿಸೈನ್ಸ್ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ನೋಡಿ ಎಷ್ಟೆಷ್ಟು ಚೆನ್ನಾಗಿದ್ದಾವೆ. ನಮಗೂ ಇದೇ ಥರ ಡಿಸೈನ್ಸು ಐಡಿಯಾಸು ಇನ್ನೂ ಬೇಕು ಅಂದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವಾಗ ಇನ್ನೂ ಬೇರೆ ಡಿಸೈನ್ಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಧನ್ಯವಾದಗಳು.